ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಗುಂಡಿಗಳು ನಿರ್ಮಾಣ, ತಲೆಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸ್ವಂತ ಹಣದಿಂದಲೇ ರಸ್ತೆ ದುರಸ್ತಿ ಮಾಡಿಸಿದ ಗ್ರಾಮಸ್ಥರು. ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿ, ಕಂಡುಬಂದ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ, ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟ ಅಧಿಕಾರಿಗಳು. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿಥಿಲಗೊಂಡಿದ್ದ ಹಳೆಯ ರಥ, ದಾನಿಯೊಬ್ಬರ ಆಶಯದಂತೆ ಹೊಸ ರಥ ನಿರ್ಮಾಣ, ದೇವಾಲಯ ತಲುಪಿದ ನೂತನ ಬ್ರಹ್ಮರಥ. ಕಸದಲ್ಲಿ ಕಂಡುಬಂದ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರ, ದಲಿತ ಪರ ಸಂಘಟನೆಗಳಿಂದ ಖಂಡನೆ, ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಅದೊಂದು ಗ್ರಾಮದಲ್ಲಿ ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಹಲವು ವರ್ಷಗಳಿಂದಲೂ ಸಹ ಗುಂಡಿಗಳಮಯವಾಗಿ ಮಾರ್ಪಟ್ಟಿತ್ತು. ಜನಪ್ರತಿನಿಧಿಗಳೇ ಆಗಲಿ ಅಧಿಕಾರಿಗಳೇ ಆಗಲಿ ಇತ್ತ ಗಮನ ಹರಿಸಿರಲಿಲ್ಲ. ಕೊನೆಗೆ ಗ್ರಾಮಸ್ಥರೆಲ್ಲ ಸೇರಿ ಸ್ವಂತ ಹಣದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆಯನ್ನು ಒಮ್ಮೆ ನೋಡ್ಕೊಂಬಿಡಿ. ಇದು ಒಂದು ರಸ್ತೆನಾ? ಈ ರಸ್ತೆ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿ ಗ್ರಾಮದಲ್ಲಿ. ಈ ರಸ್ತೆಯುದ್ದಕ್ಕೂ ಮೊಣಕಾಲುದ್ದ ರಸ್ತೆ ಗುಂಡಿಗಳಿಂದ ಗ್ರಾಮಸ್ಥರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮುದ್ದೇನಹಳ್ಳಿ, ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಹಳ್ಳಿಗಳ ರೈತರು ಇದೇ ರಸ್ತೆಯಲ್ಲಿ ಹೂಗಳನ್ನು ಹೊತ್ತು ಸಿವಿವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಗೆ ಹೋಗ್ತಾರೆ. ಆದರೆ ಕಣಿವೆ ನಾರಾಯಣಪುರ ಗ್ರಾಮದ ಸುತ್ತಮುತ್ತಲಿನಲ್ಲಿರುವ ಗಣಿಗಾರಿಕೆ ಕ್ರಷರ್ಗಳಿಂದ ಜಲ್ಲಿ, ಎಂಸ್ಯಾಂಡ್ ಹೊತ್ತು ಬರುವ ಟಿಪ್ಪರ್ ಲಾರಿಗಳು ಇದೇ ರಸ್ತೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ತಲುಪ್ತಾ ಇದ್ದಾರೆ. ಆದರೆ ಈ ರಸ್ತೆಯ ಶಕ್ತಿ ಇರೋದು 20 ಟನ್ ಭಾರ ತಡೆಯುವಂತಹ ಕೆಪಾಸಿಟಿ ಮಾತ್ರ. ಆದರೆ ಟಿಪ್ಪರ್ ಲಾರಿಗಳು ಮಾತ್ರ 40-50 ಟನ್ ಜಲ್ಲಿ, ಎಂಸ್ಯಾಂಡ್ ಹೊತ್ತು ಸಾಗ್ತಾ ಇರೋದ್ರಿಂದ ಈ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ. ಆದರೆ ಟಿಪ್ಪರ್ ಲಾರಿಗಳು ಮಾತ್ರ 40-50 ಟನ್ ಜಲ್ಲಿ, ಎಂಸ್ಯಾಂಡ್ ಹೊತ್ತು ಸಾಗ್ತಾ ಇರೋದ್ರಿಂದ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ. ಇದರಿಂದ ಜಡಲತಿಮ್ಮನಹಳ್ಳಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಪ್ರತಿನಿತ್ಯ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೂ ಹೊತ್ತು ಬರುವಂತಹ ರೈತರಿಗೂ ತುಂಬಾ ತೊಂದರೆ ಆಗಿದೆ. ಈ ಸಮಸ್ಯೆಗಳನ್ನು ಕೇಳೋರು ಯಾರೂ ಇಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನಾಗಿದೆ ಅಂದರೆ ಇಲ್ಲಿ ಜಡಲತಿಮ್ಮನಹಳ್ಳಿ ಗ್ರಾಮಕ್ಕೆ ಎಲ್ಲ ರೈತರು ಪ್ರತಿನಿತ್ಯ ಹೀಗೆ ಓಡಾಡ್ತಾರೆ. ನಮ್ಮದು ಇಲ್ಲಿ ಸುತ್ತಮುತ್ತ ಹಳ್ಳಿ ಇರೋರು ಪ್ರತಿ ಹಳ್ಳಿಯಿಂದನೂ ಇಲ್ಲಿ ಹೂವಿನ ಮಾರ್ಕೆಟ್ ಇದೆ, ಮುಂದೆ ಬಂದರೆ ಜೈನ್ ಹಾಸ್ಪಿಟ್ಲ್ ಇದೆ, ಹಿಂದೆ ಹೋದರೆ ಹಾಸ್ಪಿಟಲ್ ಇದೆ. ಇಲ್ಲಿ ಏನಾಗಿದೆ ಅಂದರೆ ಈ ರಸ್ತೆ ಪೂರ ಹದ್ಗೆಟ್ಟು ಹೋಗ್ಬಿಟ್ಟಿದೆ ಗುಣಿಗಳು. ಹಾಗಾಗಿ ನಾವೇನು ಮಾಡಿದ್ವು ಅಂದರೆ ಗಾಡಿಗಳನ್ನೆಲ್ಲ ಅಡ್ಡ ಹಾಕ್ಕೊಂಡು ಒಂದು ಕಿತ ಎಲ್ಲ ಸ್ಟ್ರೈಕ್ ಮಾಡಿ ನಮ್ಮ ತಹಸೀಲ್ದಾರ್ನೆಲ್ಲ ಕರೆಸಿದ್ವಿ. ಎಚ್ಚರಿಸ್ಕೊಂಡಿದ್ರು, ಬಂದರು, ನೋಡಿದ್ರು. ಅವರು ಎಲ್ಲ ನೋಡಿಬಿಟ್ಟು ಬೀದಿ ಆಟ ಪಿಕ್ಚರ್ ನೋಡ್ದಂಗೆ ಆಗೋಗ್ಬಿಟ್ಟಿದೆ ನಮ್ಮ ಅಧಿಕಾರಿಗಳು. ಯಾಕಂದರೆ ಬಂದು ನೋಡಿದಾಗ ನೀವೇನು ಮಾಡಿಲ್ಲ, ನೀವು 1 ಲೀಟ್ರ್ ಕೊಟ್ಟಿಲ್ಲ ಅಂದರು. ಬಟ್ ನಾವೆಲ್ಲ ಮಾಡಿದ್ದೀವಿ. ಅವರು ಬಂದೆಲ್ಲ ಪರಿಶೀಲನೆ ಮಾಡಿದ್ರಲ್ಲ, ಹೀಗೆ ಓಡಾಡ್ತಾ ಇರ್ತಾರೆ. ಅವರು ಏನು ಮಾಡಿದ್ರು ಅಂದರೆ ತಿರ್ಗಿ ಏನು ಮಾತಾಡಲಿ, ಎಚ್ಚರಿಸ್ಕೊಳ್ಳಿಲ್ಲ. ಬಟ್ ಏನು ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ. ಹಣ ಇಲ್ಲಿ ದಾಸಿ ಅವಳಿ ಟಿಪ್ಪರು. ಈ ಟಿಪ್ಪರ್ ನಿಂತರೆ ನಮಗೆ ದಾಸಿ ಅನುಕೂಲ. ಯಾಕಂದರೆ ಇಲ್ಲಿ ಒಂದು ಫೋಲ್ ಹಾಕಿದ್ರು, ಫೋಲು ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗಾಗಿ ಫಸ್ಟು ಒಂದು ಕಿತ ಆ ಥರ ಆಗಿತ್ತು. ಮೊನ್ನೆ ಅಧಿಕಾರಿಗಳನ್ನೆಲ್ಲ ಕರೆಸಿ ನಮ್ಮ ತಹಸೀಲ್ದಾರ್ ಯಾಕೆ ಇದು ಮಾಡಿದ್ರು ಅಂತ ನಮ್ಗೆ ಇವಾಗೂ ಗೊತ್ತಾಗಿಲ್ಲ. ಎಲ್ಲ ಅದೇನು ಕಲ್ಮುಷ ಆಗಿಬಿಟ್ಟಿದೆ ಅಂತ ನಮಗೇನು ಗೊತ್ತಿಲ್ಲ. ಹಣ ಕಣಿವೆ ನಾರಾಯಣಪುರ ಹತ್ರ ಕ್ರಷರ್ಲಿಂದ ಎಲ್ಲ ಫುಲ್ ಎಲ್ಲ ಗಾಡಿಗಳು ಹಿಂಗೆ ಓಡಾಡೋದು. ಯಾಕಂದರೆ ಬೈಪಾಸ್ಗೆ ಹತ್ರ ಇದೆ, ಒಳ್ಳೆ ರೋಡ್ ಇದೆ. ನಮಗೇನಂದರೆ ನಮ್ಮ ಜನಕ್ಕೆ ದಾಸಿ ಅನನುಕೂಲ ಆಗ್ತಿದೆ ರೋಡಿಗೆ. ಇನ್ನು ಈ ಜಡಲತಿಮ್ಮನಹಳ್ಳಿ ಮಾರ್ಗದ ರಸ್ತೆ ನಂದಿ, ದೊಡ್ಡಬಳ್ಳಾಪುರ, ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ಓಡಾಡಲು ಸಾರ್ವಜನಿಕರಿಗೆ ಸಂಪರ್ಕ ರಸ್ತೆಯಾಗಿದ್ದು ತೊಂದರೆ ಅನುಭವಿಸ್ತಾ ಇದ್ರು. ಕಳೆದ 10 ವರ್ಷಗಳಿಂದ ಈ ಭಾಗದ ಜನ ರೋಸಿ ಹೋಗಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಹಲವು ಬಾರಿ ರಸ್ತೆ ಸರಿಪಡಿಸುವಂತೆ ಮನವಿ ಮಾಡಿದ್ರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಜಡಲತಿಮ್ಮನಹಳ್ಳಿ ಗ್ರಾಮದ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಿನಿಂದ ಸ್ವಂತ ಹಣದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಶಂಕರ್ ಅಂತ ಈ ರಸ್ತೆಗೆ ಹಾಕಿಸಿ ಸುಮಾರು ಒಂದು 8-10 ವರ್ಷ ಆಗಿತ್ತು ಸ್ಟಾರ್ ಹಾಕಿ. 8-10 ವರ್ಷದಿಂದನೂ ಯಾರೂ ಇದ್ರ ಬಗ್ಗೆ ಇದೇ ಇಲ್ಲ. ಬರೀ ಗುಣಿಗಳು ಬಿಟ್ಟು ಒಂದೊಂದು ಅಡಿ 2 ಅಡಿ ಇತ್ತು ಗುಣಿಗಳು. ಸುಮಾರು ಒಂದು 4-5 ಜನ ಮಕ್ಕಳು, ಶಾಲೆ ಮಕ್ಕಳು ಬಿದ್ದೋಗಿದ್ದರು. ಅದಕ್ಕೆ ಆಮೇಲೆ ನಾವೇ ಸೇರಿ ಸ್ಟ್ರೈಕ್ ಮಾಡವ ಅಂತ ಇದು ಮಾಡ್ಕೊಂಡ್ರಿ. ಇನ್ನು ಸ್ಟ್ರೈಕ್ ಮಾಡಿದ್ರು ಅವ್ರು ಬಂದು ಮಾಡೋದೇನೂ ಇರೋಲ್ಲ ಅಂತ ಅಂದ್ಬಿಟ್ಟು ನಾವೇ ಎಲ್ಲರೂ ಒಂದು ವರ್ಷ ಹಾಕ್ಕೊಂಡು ಈಗ ಸದ್ಯಕ್ಕೆ ಗುಣಿಗಳು ಮುಚ್ಚಿದ್ದೀರಿ. ಈ ಹೆವಿ ಗಾಡಿಗಳು ಅಂದರೆ ಇದು ರೋಡ್ ಇರೋದು ಚಿಕ್ಕದು, 25 ಟನ್ ಕೆಪಾಸಿಟಿ ಫಸ್ಟ್ ಮಾಡಿದ್ದು. 50 ಟನ್ ಲೋಡ್ಗಳು ಬರ್ತವೆ. ಗ್ರಾಮಸ್ಥರು ಒಂದೇ ಅಲ್ಲ, ಈ ಕಡೆ ಬರೋರು ದೊಡ್ಡಬಳ್ಳಾಪುರದಿಂದ ಬರಬೇಕಾದ್ರೆ
ಈ ಮಲೆಕೋಟೆ, ಮುದ್ದೇನಹಳ್ಳಿ ಈ ಕಡೆಯಿಂದ ಬರೋರೆಲ್ಲನೂ ಅನುಭವಿಸೋದು. ಪಾಪ ಮಕ್ಕಳು ಹೋಗ್ಬೇಕಾದ್ರೆ ಬಿದ್ದು ಪಾಪ ಸ್ಕೂಲ್ಗೆ ಹೋಗ್ದಿರೋ ವಾಪಸ್ ಹೋಗಿರೋ ಎಷ್ಟೋ ಜನ. ಒಟ್ಟಾರೆ 10 ವರ್ಷಗಳಿಂದ ಜಡಲತಿಮ್ಮನಹಳ್ಳಿ ಗ್ರಾಮದ ಜನ ಟಿಪ್ಪರ್ ಲಾರಿ ಹಾವಳಿಯಿಂದ ರಸ್ತೆ ಗುಂಡಿಮಯವಾಗಿ ತೊಂದರೆ ಅನುಭವಿಸ್ತಾ ಇದ್ರು. ಈಗ ಗ್ರಾಮಸ್ಥರೆಲ್ಲ ಸೇರಿ ಸ್ವಂತ ಹಣದಿಂದ ರಸ್ತೆ ನಿರ್ಮಾಣ ಮಾಡಿ ಚಿಕ್ಕಬಳ್ಳಾಪುರದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮುಜುಗರ ಉಂಟು ಮಾಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ಬೆಳ್ಳಂಬೆಳಗ್ಗೆ ಜಿಲ್ಲಾ ವಾಯು ಮಾಲಿನ್ಯ ಅಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ದಂಡ ವಿಧಿಸಿ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಗೌರಿಬಿದನೂರು ನಗರದ ಹಲವು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ಗುರುವಾರ ಬೆಳ್ಳಂಬೆಳಗ್ಗೆ ಜಿಲ್ಲಾ ವಾಯು ಮಾಲಿನ್ಯ ಅಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳ ಜಂಟಿ ಕಾರ್ಯದಲ್ಲಿ ಹಲವು ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ದಂಡ ವಿಧಿಸಲಾಯಿತು. ಇದೇ ವೇಳೆ ಆಯುಕ್ತರಾದ ಡಿಎಂ ಗೀತಾ ಮಾತನಾಡಿ, ನಗರಸಭೆ ವತಿಯಿಂದ ಈ ಹಿಂದೆ ಹಲವು ಬಾರಿ ಪ್ಲಾಸ್ಟಿಕ್ ರೈಡ್ ಮಾಡಿದ್ದು ದಂಡ ಕೂಡ ಹಾಕಲಾಗಿದೆ. ಇನ್ನು ಎಚ್ಚೆತ್ತುಕೊಳ್ಳದ ಅಂಗಡಿ ಮತ್ತು ಬಾರ್ ಮಾಲೀಕರು ಯಥಾಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಕವರ್ ಮತ್ತು ಪ್ಲಾಸ್ಟಿಕ್ ಲೋಟಗಳನ್ನು ಬಳಸುತ್ತಿರುವುದು ಕಂಡುಬಂದಿದೆ. ಸುಮಾರು ಕಡೆ ದಾಳಿ ನಡೆಸಿ 60 ಕೆಜಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದು 22,000 ದಂಡ ವಿಧಿಸಲಾಗಿದೆ. ಇನ್ನಾದರೂ ಅಂಗಡಿ ಮತ್ತು ಬಾರ್ ಮಾಲೀಕರು ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆ ಮಾಡದೆ ನಿಷೇಧ ಮಾಡಿದ್ರೆ ಒಳ್ಳೆಯದು, ಇಲ್ಲವಾದರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ರೈಡನ್ನು ಮಾಡಿದ್ದೀವಿ. ಮೇಯ್ನ್ ನಾವೀಗ ಪ್ರತಿ ಸಾರಿ ಮಾಡಿದಂಗೆ ದೊಡ್ಡ ದೊಡ್ಡ ಅಂಗಡಿಗಳು, ಬಾರ್ಗಳನ್ನು ಇವತ್ತು ಅವ್ರ ಜೊತೆಯೊಂದಿಗೆ ವಿಸಿಟ್ ಮಾಡಿದ್ದೀವಿ. ನಮಗೆಲ್ಲ ಬಾರ್ಗಳಲ್ಲೂ ಸಹ ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರ್ ಸಿಗ್ತಿದೆ, ಉಳಿದ ಕಡೆ ಎಲ್ಲ ಗ್ಲಾಸುಗಳು, ಪ್ಲಾಸ್ಟಿಕ್ ಗ್ಲಾಸುಗಳು ಆಲ್ಟರ್ನೇಟಿವ್ ಇದೆ ಅಂತ ಹೇಳಿದ್ರು ಸಹ ಪ್ರತಿ ಸಾರಿ ನಾವು ಹಿಂದೆ ಹೋದಾಗೆಲ್ಲ 10,000 ರೂಪಾಯಿ ಮೇಲೆ ಫೈನ್ ಹಾಕಿದ್ದೀವಿ. ಆದರೆ ಇವತ್ತು ಸಹ ಒಂದು 40 ರಿಂದ 50 ಕೆಜಿ ಆಗಷ್ಟು ಪ್ಲಾಸ್ಟಿಕ್ಕು ಬೆಳಗ್ಗೆನೇ ಇದುವರೆಗೂ ರೈಡಲ್ಲಿ ಸಿಕ್ಕಿದೆ. ಮತ್ತು 22,600 ರೂಪಾಯಿಯಷ್ಟು ಫೈನ್ ಅಮೌಂಟು ಸಹ ನಾವು ಹಾಕಿದ್ದೀವಿ. ಈ ಮೂಲಕ ನಾನು ಎಲ್ಲ ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ಅಂಗಡಿ ಮಾಲೀಕರು, ಬಾರ್ ಓನರ್ಸು ಎಲ್ಲರಿಗೂ ಸಹ ತಿಳಿಯಪಡಿಸೋದೇನೆಂದರೆ, ಪ್ರತಿ ಸಾರಿ ನಮ್ಮ ನಗರಸಭೆ ವತಿಯಿಂದ ನಾವು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ರೈಡ್ ಮಾಡಬೇಕು ಅಂತ ಅವೇರ್ನೆಸ್ ಕೊಟ್ಟಿದ್ದೀವಿ, ನಾವು ರೈಡ್ ಮಾಡ್ತಾ ಇದ್ದೀವಿ. ಆದರೆ ಇದೇನಾಗುತ್ತೆ ಅಂತಂದರೆ, ನಾವೊಂದೇ ನಗರಸಭೆ ಆಗಲಿ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ಮಾಡಿದ್ರೆ ಇದು ಸಕ್ಸಸ್ ಆಗಲ್ಲ. ಮಾಡಲಿ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ಪರಿಪರಿಯಾಗಿ ಕೇಳ್ಕೊತೀನಿ. ಅದ್ರ ಜೊತೆಗೆ ಇನ್ನೂ ನೀವು ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಏನು ಕ್ರಮ ಜರುಗಿಸಬೇಕು ಅದನ್ನು ನಾವು ಯಾವುದೇ ಇದಿಲ್ಲದೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ. ಎಲ್ರಿಗೂ ಇವತ್ತು ನಮ್ಮ ಕಾರ್ಯಾಚರಣೆಯಲ್ಲಿ ಪತ್ರಿಕಾ ಮಿತ್ರದವರು, ನಮ್ಮ ಸಿಬ್ಬಂದಿ ವರ್ಗದವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ರಂಜಿತಾ ಸಹ, ನಮ್ಮ ಕೌನ್ಸಿಲರ್ಸು, ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೇಡಮ್, ಪ್ರತಿ ಬಾರಿ ನೀವು ರೈಡ್ ಮಾಡಿದಾಗ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಇದಕ್ಕೇನು ಕಡಿವಾಣ ಆಗ್ತಾ ಇದ್ರಾ ಇಲ್ವಾ? ನಗರಸಭೆನ ಏನಾದರೂ ಲೂಸ್ ಬಿಟ್ಟಿದೆಯಾ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಮೇಡಮ್. ಸರ್, ಈಗ ನೀವೇ ನಮ್ಮ ಜೊತೆಲಿ ಇವತ್ತು ಬೆಳಗ್ಗೆ ಕಾರ್ಯಾಚರಣೆಯಲ್ಲಿ ಇದ್ದೀರಿ. ಪ್ರತಿ ಸಾರಿ ನಾವು 10,000 ಫೈನ್ ಹಾಕಿದ್ದೀವಿ, 5,000 ಹಾಕಿದ್ದೀವಿ, 3,000 ಈಗ ಫೈನ್ ಅಮೌಂಟ್ ಏನು ಹೆಚ್ಚುತ್ತಾನೆ ಹೋಗ್ತಾ ಇದೆ ಹೊರತು ಅಲ್ಲಿರೋರಿಗೆ ಈಗೇನು ಅದನ್ನೇ ನಾನು ಹೇಳಿದ್ದೀಗ. ನಾವು ಒಂದೇ ಕೈ ಜೋಡಿಸಿದ್ರೆ ಆಗಲ್ಲ, ನಮ್ಮ ಜೊತೆ ಇರಬೇಕಂತ ಇರೋ ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರು, ನಗರ ಸ್ವಚ್ಛತೆ ಜೊತೆಗೆ ಪ್ಲಾಸ್ಟಿಕ್ ಬ್ಯಾನು ಮಾಡಿದ್ದಾರೆ. ಜೊತೆಗೆ ನಾವು ತಹಶೀಲ್ದಾರ್ ಸರು, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಟೀಮ್ ಸಹ ಮಾಡಿದ್ದೀವಿ. ಎಷ್ಟು ಸಾರಿ ಮಾಡಿದ್ದೀವಿ ಅಂತಂದರೆ ಲೆಕ್ಕ ಇಲ್ಲ. ಈ ಥರ ಮಾಡ್ತಾ ಹೋದ್ರೆ ಏನಂದರೆ ನಮ್ಮ ಜೊತೆ ಸಮುದಾಯನ ಸಹಕಾರ ಕೊಡಬೇಕು. ಹಾಗಾಗಿ ನಾವು ಹೇಳ್ತೀವಿ, ಇಲ್ಲಂದರೆ ದಂಡ ಪ್ರಯೋಗ ಸಹ ಮಾಡಿದ್ದೀವಿ. 4 ಲಕ್ಷದವರೆಗೂ ಅಮೌಂಟು ಸಹ ದಂಡವನ್ನು ಫೈನಲ್ ಕಲೆಕ್ಟ್ ಮಾಡಿದ್ದೀವಿ. ಹಾಗಾಗಿ ಇನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೂ ಸಹ ಎಚ್ಚರಿಕೆ ಕೊಟ್ಟಿದ್ದೀನಿ. ಎನ್ವೈರ್ಮೆಂಟಲ್ ಇಂಜಿನಿಯರ್ ಆದಿಯಾಗಿ ಇನ್ನೂ ಹೆಚ್ಚಿನ ದಂಡ ಪ್ರಯೋಗ ಮಾಡಬೇಕು, ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಗರಸಭೆಯಿಂದ ಕ್ರಮ ವಹಿಸ್ತೀವಿ. ದಾಳಿ ವೇಳೆ ಬಾರ್ ಮಾಲೀಕರೊಬ್ಬರು ಅಧಿಕಾರಿಗಳಿಗೆ ಅಡ್ಡಿಪಡಿಸಿದ ಘಟನೆಯೂ ಸಹ ನಡೆದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ವಾಯು ಮಾಲಿನ್ಯ ಅಧಿಕಾರಿ ರಂಜಿತಾ, ನಗರಸಭೆ ಕಿರಿಯ ಆರೋಗ್ಯ ಅಧಿಕಾರಿ ಶ್ವೇತಾ, ಸಿಬ್ಬಂದಿ ಮೊಹಮ್ಮದ್ ಸುಹೇಲ್ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಅದ್ದೂರಿ ಜಾತ್ರಾ ಮಹೋತ್ಸವದಂದು ಜೋಡಿ ರಥಗಳ ಮೆರವಣಿಗೆ ಇರುತ್ತೆ. ಆದರೆ ಕೆಲ ವರ್ಷಗಳಿಂದ ರಥಗಳು ಶಿಥಿಲಗೊಂಡಿದ್ವು. ಇದೀಗ ದಾನಿಯೊಬ್ಬರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ 54 ಅಡಿಗಳ ಬ್ರಹ್ಮರಥವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಹೌದು ವೀಕ್ಷಕರೇ, ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ಎಂಬ ಪ್ರತೀತಿ ಇದೆ. ಹಲವು ವರ್ಷಗಳ ಇತಿಹಾಸ ಇರುವ ದೇವಾಲಯ ಸಹ ಹೌದು.
ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ದೇವಸ್ಥಾನ ಇದಾಗಿದ್ದು, ಈ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಶ್ರೀ ಯೋಗ ನಂದೀಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯಗಳ ರಥೋತ್ಸವ ನಡೆಯುತ್ತದೆ. ಆದರೆ 2 ವರ್ಷಗಳ ಹಿಂದೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ರಥದ ಚಕ್ರ ಮುರಿದಿತ್ತು. ದೇವನಹಳ್ಳಿ ತಾಲೂಕಿನ ಹುರುಳುಗುರ್ಕಿ ಗ್ರಾಮದ ವೆಂಕಟೇಗೌಡ ಎಂಬುವರು ರಥವನ್ನ ದಾನವಾಗಿ ನೀಡುವುದಾಗಿ ಹೇಳಿ, ಅದರಂತೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕುಂಭಾಶಿಯ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರದ ರಥ ಶಿಲ್ಪಿಗಳಾದ ಲಕ್ಷ್ಮೀನಾರಾಯಣ ಆಚಾರ್ಯ ಮತ್ತು ಸಹೋದರರು ನಂದಿ ದೇಗುಲಕ್ಕೆ ಸತತ 9 ತಿಂಗಳುಗಳ ಕಾಲ ಕೆಲಸ ಮಾಡಿ ನೂತನ ಬ್ರಹ್ಮ ರಥವನ್ನ ರೂಪಿಸಿದ್ದಾರೆ. 54 ಅಡಿ ಎತ್ತರದ ಈ ರಥಕ್ಕೆ ಸುಮಾರು 2.25 ಕೋಟಿ ವೆಚ್ಚವಾಗಿದ್ದು, ಟ್ರಕ್ನಲ್ಲಿ ಬುಧವಾರ ರಥವನ್ನ ನಂದಿ ಗ್ರಾಮಕ್ಕೆ ತರಲಾಯಿತು. ಊರಿನ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಅರ್ಚಕರು ಅಲಂಕಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿ ನಂದಿ ದೇವಾಲಯ ಆವರಣದಲ್ಲಿ ನವೆಂಬರ್ 25ರಂದು ನಡೆಯಲಿರುವ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಿದ್ದಾರಂತೆ. ಎಲ್ಲರಿಗೂ ನಮಸ್ಕಾರ. ನಾನು ಕೋಟೇಶ್ವರ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ರಾಜಗೋಪಾಲಾಚಾರ್ಯ. ನನ್ನ ತಂದೆಯವರು ಈ ರಥಶಿಲ್ಪವನ್ನು ನೆಚ್ಕೊಂಡು ಬಂದಿದ್ದಾರೆ. ಈಗಾಗಲೇ ನನ್ನ ತಂದೆಯವರು ನಾವು ಸೇರಿ 173ನೇ ರಥವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಈ ರಥವನ್ನು ಮಾಡಿ ತಂದಿರ್ತೇವೆ. ಅದೊಂದು ನಮ್ಮ ಭಾಗ್ಯ. ಯಾಕಂದರೆ ಎಲ್ಲಿಯ ಕುಂದಾಪುರ ಕೋಟೇಶ್ವರ ಈ ಚಿಕ್ಕಬಳ್ಳಾಪುರದ ಈ ಬೆಂಗಳೂರು ಗ್ರಾಮಾಂತರ, ಸಾಮಾನ್ಯವಾಗಿ ಬೆಂಗಳೂರಿಗೆ ಇಷ್ಟು ದೊಡ್ಡ ರಥವನ್ನು ಮಾಡಿ ತಂದಿರೋದು ಇದೇ ಪ್ರಥಮ. ಅದು ನಮ್ಮ ಕೋಟೇಶ್ವರ ದೇವಸ್ಥಾನದ ಕೋಟಿಲಿಂಗೇಶ್ವರ ದೇವಸ್ಥಾನದ ರಥದ ಮಾದರಿ. ಹಾಗೂ ನಾವು ತೀರಾ ಇತ್ತೀಚೆಗೆ 1 ವರ್ಷದ ಹಿಂದೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ರಥವನ್ನು ಮಾಡಿದ್ದೇವೆ. ಆ ರಥವನ್ನು ನೋಡಿದವರು ಶ್ರೀಯುತ ವೆಂಕಟೇಗೌಡರು ಇಲ್ಲಿಗೂ ಒಂದು ರಥ ಆಗಬೇಕು, ನಮಗಿದೇ ಮಾದರಿಯಲ್ಲಿ ಮಾಡಿ ಆಚಾರ್ಯ, ಇದು ಭಾರಿ ಒಳ್ಳೆಯದಾಗಿದೆ ಅಂತ ಕೇಳ್ಕೊಂಡಾಗ ನಾವು ಬಹಳ ಸಂತೋಷದಿಂದ ಈ ರಥವನ್ನು ಮಾಡಿ ತಂದಿದ್ದೇವೆ. ಇದರಲ್ಲಿ ಮಾತ್ರ ನಾವು ಶಿವಾಲಯಕ್ಕೆ ಸಂಬಂಧಪಟ್ಟಂಥ ಆಯಾ ಅಳತೆ ಶಾಸ್ತ್ರೋಕ್ತವಾಗಿ ಶಿವದೇವತೆಗಳ ಚಿತ್ರಿಕೆಗಳನ್ನು ಎಲ್ಲವನ್ನೂ ಇದರಲ್ಲಿ ನಿರ್ಮಿಸಿದ್ದೇವೆ. ಹಾಗೆ ಇದು 8 ಅಡಿ ಎತ್ತರದ ಚಕ್ರವನ್ನು ಹೊಂದಿದ್ದು ಸುಮಾರು ಜಿಡ್ಡೆ ತನಕ 15 ಅಡಿ ಎತ್ತರ ಇದೆ. ಇನ್ನು ಪೀಠ ಭಾಗ 7 ಅಡಿ ಇದೆ. ಅದರ ಮೇಲೆ ಗೂಡು ಎಲ್ಲ ಸೇರಿ ನೆಲದಿಂದ ಕಲಶದ ತನಕ ಸುಮಾರು 54 ಅಡಿ ಎತ್ತರ ಬರ್ತದೆ ಈ ರಥ. ಇಂಥ ರಥ ನಾನು ಸಾಮಾನ್ಯವಾಗಿ ಆ ಪ್ರಾಂತ್ಯವಾರನಲ್ಲಿ ಅಂಥ ರಥವನ್ನೇ ರೆಡಿ ಮಾಡಿ ಕೊಡ್ತೇವೆ. ಆದರೆ ಅವರ ಬೇಡಿಕೆ ಮೇರೆಗೆ ಕೊಲ್ಲೂರಿನ ಮಾದರಿಯಲ್ಲೇ ಆಗಬೇಕು, ಗೂಡೆಲ್ಲ ನಿಮ್ಮ ಕರಾವಳಿ ಭಾಗದಲ್ಲಿ ಕಟ್ಟುವ ಹಾಗೆ ಆಗಬೇಕು, ನಮ್ಮೂರಲ್ಲೂ ಸಹ ಅಂಥ ಒಂದು ರಥವನ್ನು ನಿರ್ಮಿಸಿಕೊಡಿ ಅಂತ ಬಹಳ ಸಂತೋಷದಿಂದ ಅವರು ಬೇಡಿಕೆ ಮಾಡಿದ್ದರಿಂದ ಅದೇ ರೀತಿಯಲ್ಲಿ ಈ ರಥವನ್ನು ಮಾಡಿದ್ದೇವೆ. ಇವತ್ತು ಈ ರಥ ನಿನ್ನೆ ಬಹಳ ವಿಜೃಂಭಣೆಯಿಂದ ನಂದಿಗ್ರಾಮಕ್ಕೆ ಪುರಮೆರವಣಿಗೆ ಮೂಲಕ ಈ ರಥ ಬಂದಿರ್ತದೆ. ಹಾಗೆ ಇವತ್ತು ಇದನ್ನು ಗೂಡೆಲ್ಲ ಕಟ್ಟಿ 25ನೇ ತಾರೀಕು 24ನೇ ತಾರೀಕು ವಾಸ್ತು ರಾಕ್ಷೋಗ್ನ ಇಂಥ ಪೂಜೆಗಳಿಗೆಲ್ಲ ರೆಡಿ ಮಾಡಿ ಕೊಡ್ತೇವೆ. 25ನೇ ತಾರೀಕು ಇದು ದೇವರಿಗೆ ಸಮರ್ಪಣೆ ಆಗ್ತದೆ, ರಥೋತ್ಸವ ಕೂಡ ನಡೀತದೆ.
ಇನ್ನು ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯ ಇತಿಹಾಸ ಇರುವ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಆಗಿನಿಂದ ವರ್ಷಕ್ಕೊಮ್ಮೆ ನಂದಿ ಜಾತ್ರಾ ಮಹೋತ್ಸವದಲ್ಲಿ ಜೋಡಿ ರಥಗಳನ್ನ ಮೆರವಣಿಗೆ ಮಾಡುತ್ತಾರೆ. ಆದರೆ ಹಳೆಯ ರಥಗಳು ಶಿಥಿಲಗೊಂಡಿವೆ. ಹೀಗಾಗಿ ವೆಂಕಟೇಗೌಡ ಎಂಬುವವರು 54 ಅಡಿಯ ಹೊಸ ಬ್ರಹ್ಮರಥವನ್ನ ಅದ್ಭುತವಾಗಿ ಮಾಡಿಸಿ ದೇವಾಲಯಕ್ಕೆ ದಾನವಾಗಿ ನೀಡಿದ್ದು ಬಹಳ ಸಂತೋಷ ತಂದಿದೆ ಎಂದು ಸ್ಥಳೀಯರು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಗ್ರಾಮದಲ್ಲಿ ಭೋಗನಂದೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಸುಪ್ರಸಿದ್ಧವಾದ ಪುರಾತನವಾದ ಈ ದೇವಾಲಯ ಬಹುಶಃ ಚೋಳರು ಮತ್ತು ಚಾಲುಕ್ಯರ ಕಾಲದ ಈ ದೇವಸ್ಥಾನವನ್ನು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಹಳಷ್ಟು ಸುತ್ತಮುತ್ತ ಹಲವಾರು ಗ್ರಾಮಗಳು ಇಲ್ಲಿ ದೇವಸ್ಥಾನಕ್ಕೆ ನಡ್ಕೋತಾರೆ. ಅದರಂತೆ ಈ ದೇವಸ್ಥಾನದಲ್ಲಿ ತುಂಬ ಪುರಾತನವಾದ ದೇವಸ್ಥಾನ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಸುಪರ್ದಿಗೆ ತೆಗೆದುಕೊಂಡು ಇದನ್ನು ಅದೇ ರೀತಿ ಪುರಾತನವಾದ ಶೈಲಿಯನ್ನು ಉಳಿಸ್ಕೊಂಡು ಈ ದೇವಾಲಯವನ್ನು ಸಮೃದ್ಧಿಯಾಗಿ ಪೂಜಾ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಹಳ ಹಿಂದಿನಿಂದಲೂ ಜಾತ್ರೆ ಬಹಳ ದೊಡ್ಡ ಒಂದು ಉತ್ಸವ ರೀತಿಯಲ್ಲಿ ನಡೀತಾ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿ ಇದನ್ನ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ರಥವನ್ನು ಎಳಿತಾ ಇದ್ರು. ಆ ರಥವನ್ನು ಎಳಿತಾ ಇದ್ದ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಹರ್ಷೋದ್ಗಾರ, ಒಂದು ಉತ್ಸಾಹದಿಂದ ಅದನ್ನ ಕಾರ್ಯಕ್ರಮ ನೆರವೇರ್ತಾ ಇತ್ತು. ಆ ರಥ ಬಹಳ ಪುರಾತನವಾಗಿದ್ದರಿಂದ ಹೊಸದಾಗಿ ಉಳ್ಗುರ್ಕಿ ವೆಂಕಟೇಗೌಡರು ಈ ದೇವಾಲಯಕ್ಕೆ ಒಂದು ಸುಸಜ್ಜಿತವಾದ ಒಂದು ಮರದ ರಥ, ಬಹುಶಃ ಅದು ರೋಸ್ವುಡ್ ಇರ್ಬೋದು ಅನ್ಕೋತಿಲ್ಲ, ಟೀಕ್ವುಡ್ ಇರ್ಬೋದು ಅನ್ಸುತ್ತೆ, ಬಹುಶಃ ಕೋಟಿ ರೂಪಾಯಿ ಬಾಳುವಂಥ ಈ ರಥವನ್ನು ಕೊಟ್ಟು ಇವತ್ತು ಎಲ್ಲರ ಈ ಭಕ್ತರ ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಸಕಲ ದೇವರು ಎಲ್ಲರ ರೀತಿಯಲ್ಲಿ ಸಮೃದ್ಧಿ ಹಾಗೂ ಅವ್ರಿಗೆ ಸೌಕರ್ಯವನ್ನು ಕೊಡಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ನಾವು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಒಟ್ಟಾರೆ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯಕ್ಕೆ 54 ಅಡಿಯ ಎತ್ತರದ ಬ್ರಹ್ಮರಥವನ್ನ ಕಂಡ ಗ್ರಾಮಸ್ಥರು, ಭಕ್ತರು ಮತ್ತು ದೇವಸ್ಥಾನದ ಸಮಿತಿಯವರು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿದ್ದು, ಇನ್ನು ಮುಂದೆ ಇದೇ ರಥ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ದರ್ಶನಕ್ಕೆ ವ್ಯವಸ್ಥೆಗೊಳ್ಳಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ
ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರ ಕಾಲೇಜು ಆವರಣದಲ್ಲಿ ಕಸದಲ್ಲಿ ಕಂಡುಬಂದಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಶಾಲೆಯ ಪಕ್ಕದಲ್ಲೇ ಒಂದು ಕಸದ ಬುಟ್ಟಿಗೆ ನಮ್ಮ ಬಾಬು ಜಗಜೀವನ್ ರಾಮ್ನವರ ಒಂದು ಫೋಟೋವನ್ನು ಬಿಸಾಕಿರೋ ಒಂದು ಶಿಕ್ಷಣ ಇಲಾಖೆಗೆ ಹೇಳಿ ಧಿಕ್ಕಾರ. ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವ ಶೌಚಾಲಯದ ಸಮೀಪವಿರುವ ಕಸದಲ್ಲಿ ಬಾಬು ಜಗಜೀವನ್ ರಾವ್ರವರ ಭಾವಚಿತ್ರವನ್ನ ಕಿಡಿಗೇಡಿಗಳು ಬಿಸಾಡಿ ಅವಮಾನ ಮಾಡಿರುವುದನ್ನು ಖಂಡಿಸಿ ಮಾದಿಗ ತಂಡೂರ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಈ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದರು. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾವ್ರವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರೂ ಸಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡಲಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾವ್ರವರ ಭಾವಚಿತ್ರವನ್ನ ಬಿಸಾಡಿರುವವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಶಾಲೆಯ ಪಕ್ಕದಲ್ಲೇ ಒಂದು ಕಸದ ಬುಟ್ಟಿಗೆ ನಮ್ಮ ಬಾಬು ಜಗಜೀವನ್ ರಾಮ್ನವರ ಒಂದು ಫೋಟೋವನ್ನು ಬಿಸಾಕಿರೋ ಒಂದು ಶಿಕ್ಷಣ ಇಲಾಖೆಗೆ ಹೇಳಿ ಧಿಕ್ಕಾರ. ತಾವು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ. ಜವಾಬ್ದಾರಿ ವಹಿಸ್ಕೊಂಡಿರೋದು ಅವಮಾನ ಇದು. ಇಕ್ಕಿರೋದು ಯಾರು? ಒಂದು ಪಾಯಿಂಟ್ ಅಷ್ಟೇ ಬೇಕಾಗಿರೋದು. ಅವ್ರು ಏನು ರೆಸ್ಪಾನ್ಸ್ ಇಲ್ಲ, ತಾವು ಆಕ್ಷನ್ ಮಾಡಿಬಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀರಾ? ಜವಾಬ್ದಾರಿ ನೀವು ತಗೊಳ್ತೀರಾ? ನೀವು ಜವಾಬ್ದಾರಿ ತಗೊಂಡು ಅಲ್ಲೇ ಇತ್ತು ಅಂತ ನನಗೆ ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ಲಿ ಏನಾಗ್ತಾ ಇದೆ ಗಲಾಟೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಅಂದಿದ್ದಕ್ಕೆ ನಾನು ಬಂದಿದ್ದು. ಸೊ ಈ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. PUದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಅವರು ಮಾಡಿಸಿರೋದು ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿಸಿರೋದು ಮತ್ತೆ ಅವ್ರು ಗೊತ್ತಿರ್ತಾರೆ. ಸರ್, ಯಾವತ್ತು ಫೋಟೋ ಇತ್ತಾ ಇಲ್ವಾ ನೀವು ಕೊಟ್ಟಾಗ? ಅಷ್ಟೇ ನಾನು ಕೇಳ್ತಾ ಇರೋದು ಏನು ಅಂದರೆ, ನೀವು ಹ್ಯಾಂಡ್ ಓವರ್ ಮಾಡುವಾಗ ನಿಮಗೆ ಸಂಬಂಧಪಟ್ಟಿದ್ದು ಏನೇನು ವಸ್ತುಗಳಿತ್ತು ಅದನ್ನ ನೀವೇನ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಏನ್ ಗಮನಿಸ್ಕೊಂಡ್ರೆ ಅದು ನೀವೇ ಹೇಳ್ಬೇಕು ಅಂತ ಹೇಳ್ತಾರೆ. ನಾನು ಇವತ್ತು ಚಾರ್ಜ್ ತಗೊಂಡಿರೋದು ಅವ್ರೇನೋ ರಜಾ ಹಾಕಿರೋದ್ರಿಂದ ನಾನು ಇಲ್ಲ ಪ್ರಿನ್ಸಿಪಾಲ್ ಅವ್ರಿಗೆ ಹಸ್ತಾಂತರ ಮಾಡಿ ಮೇಡಮ್, ಅವರೇ ತಗೊಂಡೋಗ್ಬೇಕು ಅಲ್ಲಿವರೆಗೂ. ಡಿಗ್ರಿ ಪ್ರಿನ್ಸಿಪಾಲ್ ಎತ್ಕೊಂಡು ಕೆಳಗಡೆ ನೋಡಿ ನಾನು ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಐಫೈ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಗಾಂಜಾ ನಶೆಯಲ್ಲಿ ತೇಲಾಡಿಸುತ್ತಿದ್ದ ಫೆಡ್ಲರ್ಗಳನ್ನು ಇಲ್ಲೊಂದೆಡೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹಿಡಿದು 12 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರದಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಮಾಡೋರು ಹೆಚ್ಚಾಗಿದ್ದಾರೆ. ಐಫೈ ಕಾಲೇಜುಗಳ ವಿದ್ಯಾರ್ಥಿಗಳೇ ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ. ದೂರದ ಊರುಗಳಿಂದ ಕಲಿಯೋದಕ್ಕೆ ಅಂತ ಹೇಳಿ ಬಂದಂತಹ ಶಾಲಾ ಕಾಲೇಜುಗಳಲ್ಲಿ ದಾಖಲಾಗಿ ಇಲ್ಲೇ ಹಾಸ್ಟೆಲ್ PG ರೂಮ್ಗಳಲ್ಲಿ ವಾಸ ಮಾಡಿಕೊಂಡಿರುವಂಥವರೇ ದಾರಿ ತಪ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಪೆಡ್ಲರ್ಗಳು ಹೊರ ರಾಜ್ಯಗಳಿಂದ ಕೆಜಿ ಗಟ್ಟಲೆ ಗಾಂಜಾ ತರಿಸಿ ಪ್ಯಾಕೆಟ್ ರೂಪದಲ್ಲಿ 500 ರೂಪಾಯಿಂದ 1000 ರೂಪಾಯಿವರೆಗೂ ಮಾರಾಟ ಮಾಡಿ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಇದರ ಜಾಡು ಹಿಡಿದ ಚಿಕ್ಕಬಳ್ಳಾಪುರದ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ DYSP ರವಿಕುಮಾರ್ ನೇತೃತ್ವದ ತಂಡ ಬೆಂಗಳೂರು ಕಡೆಯಿಂದ ಬಲೆನೋ ಕಾರ್ನಲ್ಲಿ ಗಾಂಜಾ ಬರ್ತಾ ಇದೆ ಎಂಬ ಪಕ್ಕಾ ಮಾಹಿತಿ ಕಲೆ ಹಾಕಿತ್ತು. ಇನ್ನು ಪೊಲೀಸರು ಸಿನಿಮೀಯ ರೀತಿಯಲ್ಲಿ KV ಕ್ಯಾಂಪಸ್ ಗೇಟ್ ಬಳಿ ಕಾರನ್ನು ಅಡ್ಡಗಟ್ಟಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಕಾರಲ್ಲಿ 7,20,000 ರೂಪಾಯಿ ಬೆಲೆ ಬಾಳುವ 12 ಕೆಜಿ ಗಾಂಜಾವನ್ನ ಇಬ್ಬರು ಸಾಗಾಟ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲದ ಎಜಾಜ್ ಖಾನ್ ಮತ್ತು ರುಜನ್ ಆಲಿ ಎಂಬುವರು ಆಂಧ್ರದ ವಿಶಾಖಪಟ್ಟಣಂನಿಂದ ಗಾಂಜಾವನ್ನ ತೆಗೆದುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಮಾರಾಟ ಮಾಡಲು ತರ್ತಾ ಇದ್ದಾರೆ ಎಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ರಂತೆ. ಇದೇ ತಿಂಗಳು 15ನೇ ತಾರೀಕು KV ಕ್ಯಾಂಪಸ್ ಬಳಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ DYSP ಮತ್ತು ಅವರ ತಂಡದವರು ವಾಹನವನ್ನು ಚೆಕ್ ಮಾಡಿದಾಗ ಒಂದು ಆಂಧ್ರ ಮೂಲದ ಒಂದು ಕಾರ್, ಬೆಲನೋ ಕಾರ್ ಬರುತ್ತೆ. ಅಲ್ಲಿ ಚೆಕ್ ಮಾಡಲಾಗಿ ಗಾಂಜಾ ಪ್ಯಾಕೆಟ್ಗಳು ಕಾರಲ್ಲಿ ಬರ್ತಾಯಿದೆ ಅಂತ ಮಾಹಿತಿ ಬರ್ತದೆ. ಸೊ ಆ ಮಾಹಿತಿ ಮೇರೆಗೆ ನಮ್ಮ DYSP ರವಿಕುಮಾರ್ ಮತ್ತು ಅವರ ತಂಡದವರು ಚೆಕ್ ಮಾಡಲಾಗಿ ಈ ಬೆಲನೋ ಕಾರ್ನಲ್ಲಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ 12 kgಯಷ್ಟು ಗಾಂಜಾ ಇದ್ದಿದ್ದು ಕಂಡು ಬರ್ತದೆ. ಆಮೇಲೆ ಆ ವ್ಯಕ್ತಿಗಳು ಯಾರಂತ ಫೈಂಡ್ ಔಟ್ ಮಾಡಿದರೆ ಒಬ್ಬರು ಎಜಾಜ್ ಖಾನ್ ಅಂತ ಚಿಕ್ಕಬಳ್ಳಾಪುರ ವಾಸಿ ಮತ್ತು ಇನ್ನೊಬ್ಬ ರೋಷನ್ ಅಲಿ ಅಂತ ತ್ರಿಪುರ ವಾಸಿ, ಇವರಿಬ್ಬರು ಸೇರಿಬಿಟ್ಟು ಇಲ್ಲಿ ಸರಬರಾಜು ಮಾಡಬೇಕು ಅಂಥೇಳಿ ತಗೊಂಡು ಬಂದಿರ್ತಾರೆ. ಅವರಿಂದ ಅದನ್ನು ವಶಪಡಿಸ್ಕೊಂಡು 12 kg ಗಾಂಜಾ ವಶಪಡಿಸ್ಕೊಂಡು ಮತ್ತು 2 ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ವಿ. ಅದಲ್ಲದೆ ಈ ಕೃತ್ಯಕ್ಕೆ ಬಳಸಿದ ವಾಹನ ಕೂಡ ವಶಕ್ಕೆ ಪಡ್ಕೊಂಡು ನಾವು ತನಿಖೆಯನ್ನು ನಡೆಸ್ತೀವಿ. ಹೀಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು ಆಂಧ್ರ ಪ್ರದೇಶ ಮೂಲದ ವಿಶಾಖಪಟ್ಟಣಂ ಅಂತ ಜಿಲ್ಲೆ ಇದೆ, ಅಲ್ಲಿಂದ ತಗೊಂಬಂದ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕನ್ನೋ. ಇನ್ನು ಚಿಕ್ಕಬಳ್ಳಾಪುರ ಯುವಕರು ಹೆಚ್ಚಾಗಿ ಮಾದಕ ದ್ರವ್ಯಗಳ ಕಡೆ ಮುಖ ಮಾಡ್ತಾ ಇದ್ದು ಗಾಂಜಾ ಡ್ರಗ್ಸ್ ಕಡೆ ಐಫೈ ಯುವಕ ಯುವತಿಯರು ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂಗಡಿ, ಹೋಟೆಲ್, ಕಾಂಡಿಮೆಂಟ್ಸ್, ಕೆಫೆ, ರೆಸ್ಟೋರೆಂಟ್, ಬಸ್ ನಿಲ್ದಾಣ ಎಲ್ಲಿ ನೋಡಿದ್ರೂ ಮಾದಕ ದ್ರವ್ಯಗಳ ಮಾರಾಟ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯು ಕೂಡ ಅಂಥವರ ವಿರುದ್ಧ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಸಾರ್ವಜನಿಕರು ಮಾದಕ ವಸ್ತುಗಳ ಮಾರಾಟ ಕಂಡು ಬಂದಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದರೆ ಕಡಿವಾಣ ಹಾಕಲು ಸಾಧ್ಯ ಅಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಈ ಡ್ರಗ್ಸ್ ಸೇವನೆ ತುಂಬ ಅಪಾಯಕಾರಿಯಾಗಿರುತ್ತದೆ. ಸ್ಪೆಸಿಫಿಕ್ಲಿ ಯುವ ಜನತೆಗೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ಮತ್ತು ಇತರೆ ಯಾರೇ ಡ್ರಗ್ಸ್ ಸೇವನೆ ಮಾಡಿದರೆ ಅವ್ರಿಗೆ ತುಂಬಾ ಆರೋಗ್ಯಕ್ಕೇನೂ ತೊಂದರೆ ಆಗುತ್ತೆ. ಪ್ಲಸ್ ಕೌಟುಂಬಿಕ ಮತ್ತು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಕೂಡ ತುಂಬಾ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಸೊ ಈ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಲ್ಲಿ ಅಪೀಲ್ ಮಾಡೋದೇನಂತ ಹೇಳಿದ್ರೆ, ನಿಮಗೆ ಯಾವುದೇ ಥರ ಇಂಥ ಕಡೆಗೆ ಡ್ರಗ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅಥವಾ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದ್ದರೆ ನಮ್ಮ ಪೊಲೀಸ್ ಇಲಾಖೆಗೆ 112 ಅಥವಾ ನೇರವಾಗಿ SP ಸಾಹೇಬ್ರ ನಂಬರ್ಗೆ ಅಥವಾ ನಮ್ಮ DYSP ಸೆನ್ ಪೊಲೀಸ್ ಸ್ಟೇಷನ್ ಅವ್ರ ನಂಬರ್ಗೆ ಅಥವಾ ನನ್ನ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿ ಕೊಟ್ಟಲ್ಲಿ ನಾವು ಅಂಥವ್ರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬಿಟ್ಟು ಈ ಡ್ರಗ್ಸ್ ನಿರ್ನಾಮ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ನನ್ನ ಇದೊಂದು ಮನವಿ ತಮ್ಮಲ್ಲಿ ಮಾಡ್ತೇನೆ. ಒಟ್ಟಾರೆ ಐಫೈ ಕಾಲೇಜಿನ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಗಾಂಜಾ ಡ್ರಗ್ಸು ಸಪ್ಲೈ ಮಾಡ್ತಾ ಇದ್ದ ಇಬ್ಬರು ಪೆಡ್ಲರ್ಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಜೈಲ್ಗಟ್ಟಿದ್ದು ಇನ್ನಿತರ ಪೆಡ್ಲರ್ಗಳಿಗೆ ನಡುಕ ಉಂಟಾಗಿದೆ. ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಯುವ ಪೀಳಿಗೆಯನ್ನ ವಿನಾಶದ ಅಂಚಿಗೆ ದೂಡುವ ಪೆಡ್ಲರ್ಗಳ ಮಾಹಿತಿ ದೊರೆತಲ್ಲಿ
ಪೊಲೀಸರ ಗಮನಕ್ಕೆ ತಂದು ಚಿಕ್ಕಬಳ್ಳಾಪುರದ ಯುವಕ ಯುವತಿಯರನ್ನು ಮಾದಕ ದ್ರವ್ಯದ ಚಟದಿಂದ ವಿಮುಕ್ತಿಗೊಳಿಸಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ರವರೆಗೆ. ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಇಲ್ಲೊಂದು ಅಂಗನವಾಡಿ ಕೇಂದ್ರಕ್ಕೆ JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂತಸ ವ್ಯಕ್ತಪಡಿಸಿದ್ದಾರೆ.
ಯೋಜನೆಯಲ್ಲಿ ಇಲ್ಲೇ ಬಂದು ತಿನ್ಬೇಕು ಅಂತ ಇತ್ತು. ಈಗ ಲಾಸ್ಟ್ ಮಂತ್ಲಿಂದ ಮನೆಗೆ ವಿತರಣೆ ಬರ್ತಿದೆ. ಮೆನು ಹೇಳಮ್ಮ, ಇಲ್ಲೇನು ಅಲ್ಲಿ MSTC ಬಂದಾಗನೇ ಒಮ್ಮೆ ರ್ಯಾಂಡಮ್ ಆಗಿ ತಗೊಂಡು ಟೆಸ್ಟಿಂಗ್ ಕಳಿಸ್ತೀವಿ. ಮತ್ತೆ ಇಲ್ಲಿ ಬಂದಾಗ ನಮ್ಮ ಸೂಪರ್ವೈಸರ್ಸ್ ವಿಸಿಟ್ ಮಾಡಿ ನಾವು ರ್ಯಾಂಡಮ್ ವಿಸಿಟ್ ಮಾಡಿ ಟೆಸ್ಟಿಂಗ್ ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವರದನಾಯಕನಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಶಾ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರದಲ್ಲಿರುವ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಮಕ್ಕಳಿಗೆ ಯಾವ ವಿಧವಾದ ಆಹಾರಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾ ವಸ್ತ್ರದ್ ಅವರಿಂದ ಮಾಹಿತಿ ಪಡೆದುಕೊಂಡರು. ಅನಂತರ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಆಗಿರುವ ಆಹಾರ ಸಾಮಗ್ರಿಗಳನ್ನು ಪರಿಶೀಲಿಸಿದ ನ್ಯಾಯಮೂರ್ತಿಗಳು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಬೇಕು, ಕಾಲಕಾಲಕ್ಕೆ ಆಹಾರ ಸಾಮಗ್ರಿಗಳನ್ನು ಪರಿಶೀಲಿಸಬೇಕು, ಸರ್ಕಾರ ನಿಗದಿಪಡಿಸಿರುವ ಮೆನು ಪ್ರಕಾರ ಮಕ್ಕಳಿಗೆ ಗುಣಮಟ್ಟದ ಮತ್ತು ಪೌಷ್ಟಿಕ ಆಹಾರವನ್ನು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ಆಟವಾಡುತ್ತಾ ಕಲಿಕೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ವೀಕ್ಷಿಸಿದ ನ್ಯಾಯಮೂರ್ತಿಗಳು ಪುಟಾಣಿಗಳೊಂದಿಗೆ ಮಾತನಾಡಿದರು. ಜೊತೆಗೆ ಮಕ್ಕಳಿಗೆ ಕುಡಿಯುವ ನೀರು, ಶೌಚಾಲಯ ಸಹಿತ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಥಮ ಆದ್ಯತೆ ನೀಡಬೇಕೆಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸರ್ ಈಗ ಮಾಡೋದು ಇದು ಇದೆ. 3ರಿಂದ 6 ಇಲ್ಲಿ ಬರ್ತಾರೆ. 6 ತಿಂಗಳಿಂದ 3 ವರ್ಷದವರಿಗೆ ಮನೆಗೆ ಯೋಜನೆಯಲ್ಲಿ ಇಲ್ಲೇ ಬಂದು ತಿನ್ಬೇಕು ಅಂತ ಇತ್ತು. ಈಗ ಲಾಸ್ಟ್ ಮಂತ್ಲಿಂದ ಮನೆಗೆ ವಿತರಣೆ ಬರ್ತಿದೆ. ಮೆನು ಹೇಳಮ್ಮ, ಇಲ್ಲೇನು ಕೊಡ್ತೀರಾ? ಸರ್ ಬೆಳಗ್ಗೆ ಹಾಲು ಕೊಡ್ತೀವಿ 9:30ಗೆ, ಮತ್ತೆ 11:30ಗೆ ಮಿಲಿಟೆಡ್ ಡೋಸ್ ಇದೆ, ಸ್ವೀಟ್ ಪುಷ್ಟಿ ಇದೆ, ಅದು ಕೊಡ್ತೀವಿ. ಮಧ್ಯಾಹ್ನ ಅನ್ನ ಸಾಂಬಾರು ಕೊಡ್ತೀವಿ. ಒಂದಿನ ಅನ್ನ ಸಾಂಬಾರು, ಸೋಮವಾರ ಅನ್ನ ಸಾಂಬಾರು ಕೊಡ್ತೀವಿ. ಮಂಗಳವಾರ ರವೆ ಉಪ್ಪಿಟ್ಟನ್ನು ಕೊಡ್ತೀವಿ. ಮತ್ತೆ ಬುಧವಾರ ಅನ್ನ ಸಾಂಬಾರು, ಗುರುವಾರ ರವೆ ಉಪ್ಪಿಟ್ಟು, ಶುಕ್ರವಾರ ಅನ್ನ ಸಾಂಬಾರು ಕೊಡ್ತೀವಿ ಸರ್. ಶನಿವಾರ ರವೆ ಪಾಯಸ ಅನ್ನ ಕೊಡ್ತೀವಿ. ಮಂಗಳವಾರ ಶುಕ್ರವಾರ ಮೊಟ್ಟೆ ಕೊಡ್ತೀವಿ. ತಗೊಂಡೋಗಿ ಸೈಡ್ 6ರಿಂದ 3 ಅಷ್ಟೇ ಮನೆಗೆ ಯಾರಾದರೂ ಬಂದು ಅವರಿಗೆ ಪುಷ್ಟಿ ಮತ್ತು ಹಾಲಿನ ಪುಡಿ ಮತ್ತು ಬೆಲ್ಲ ಕೊಡ್ತೀವಿ. ನೀರು ಮತ್ತು ಬಾತ್ರೂಮ್ ವ್ಯವಸ್ಥೆ ಇದರಿಂದ ಗೋಧಿನೇ ಇದು ಪುಡಿ ಮಾಡಿ ಇದೇ ಸೇಮ್ ಅಲ್ಲಿ ಮಕ್ಕಳಿಗೂ ಅದೇ ಕೊಡ್ತಾರಾ ಸ್ಕೂಲಲ್ಲಿ? ಅಲ್ಲಿ MSTC ಬಂದಾಗನೇ ಒಮ್ಮೆ ರ್ಯಾಂಡಮ್ ಆಗಿ ತಗೊಂಡು ಟೆಸ್ಟಿಂಗ್ ಕಳಿಸ್ತೀವಿ. ಮತ್ತೆ ಇಲ್ಲಿ ಬಂದಾಗ ನಮ್ಮ ಸೂಪರ್ವೈಸರ್ಸ್ ವಿಸಿಟ್ ಮಾಡಿ ನಾವು ರ್ಯಾಂಡಮ್ ವಿಸಿಟ್ ಮಾಡಿ ಟೆಸ್ಟಿಂಗ್ ಮಾಡ್ತೀವಿ. ಸರಿ ಬಂದಿದೆಯಾ, ಅಲ್ಲಿ MSTC ಬಂದಿದೆ, ಇಲ್ಲಿ ಬಂದಿದೆಯಾ? ಬಿಸಿ ಇರುತ್ತಾ? ಮತ್ತೆ ಯಾಕೆ ಮಾಡಲ್ಲ ನೀವು ಸರಿಯಾಗಿ? ಹೇಳೋದಿಲ್ಲ ಅವರು. ಸ್ವಲ್ಪ ವಿಡಿಯೋಗೆ ಹೇಳಿ ಕ್ಲೀನ್ ಮಾಡಿಸೋದು. ನಾನು ಮತ್ತೆ ಕರೆಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಚೀಮನಹಳ್ಳಿ ಭಾಸ್ಕರ್, ವರದನಾಯಕನಹಳ್ಳಿ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯದಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿಯನ್ನು ಹೊತ್ತ ಕನ್ನಡದ ರಥವು ಚಿಂತಾಮಣಿ ನಗರಕ್ಕೆ ಆಗಮಿಸಿತು. ನಗರದ ಚೇಳೂರು ವೃತ್ತದಲ್ಲಿ ತಹಸೀಲ್ದಾರ್ ಸುದರ್ಶನ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ NV ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ R ಅಶೋಕ್ ಕುಮಾರ್ ಮತ್ತು ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು.
ಚೇಳೂರು ತಾಲೂಕಿನಿಂದ ಚಿಲ್ಕಲನೇರ್ಪು ಕೆಂಚಾರ್ಲಹಳ್ಳಿ ಮೂಲಕ ಆಗಮಿಸಿದ ರಥಕ್ಕೆ ಹೂಮಾಲೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಕನ್ನಡಾಭಿಮಾನಿಗಳು ರಥಕ್ಕೆ ಪೂರ್ಣಕುಂಭ ಸ್ವಾಗತ ಕೋರಿದರು. ಕನ್ನಡದ ರಥವು ನಗರದ ಎಂಜಿ ರಸ್ತೆ, ಜೋಡಿ ರಸ್ತೆ ಮೂಲಕ ಮೆರವಣಿಗೆ ಸಾಗಿತು. ಎಲ್ರಿಗೂ ನಮಸ್ಕಾರ. ಈ ದಿನ ಏನು ಕರ್ನಾಟಕದ ತೇರು ನಮ್ಮ ಚಿಂತಾಮಣಿಗೆ ಬಂದಿದೆ. ಚೇಳೂರು ಸರ್ಕಲಿಂದ ಇದನ್ನು ರಿಸೀವ್ ಮಾಡಿಕೊಂಡು ನಾವು ಕೋಲಾರ ಬಳಗೆರೆ ಕ್ರಾಸ್ ಹೋಗಿ ಕೋಲಾರ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಈ ಒಂದು ಬಂದಿರುವಂಥ ರಥನ ಕನ್ನಡ ಪರ ಸಂಘಟನೆಗಳವರು, ಎಲ್ಲ ಸರ್ಕಾರಿ ನೌಕರರು, ಸಾರ್ವಜನಿಕರು ಎಲ್ಲರೂ ಕೂಡ ಕಾಳಜಿ ವಹಿಸಿ ನಮ್ಮ ಜೊತೆ ಇದನ್ನು ಯಶಸ್ವಿ ಮಾಡಿರೋದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ತಾಲೂಕು ಆಡಳಿತದ ವತಿಯಿಂದ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಪರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕವಿಗಳು, ಸಾಹಿತಿಗಳು, ಕಲಾವಿದರು ಭಾಗವಹಿಸಿದ್ದರು. ನಗರದ ಕನ್ನಂಪಲ್ಲಿಯಿಂದ ಬಳಗೇರಿ ಮಾರ್ಗವಾಗಿ ಕೋಲಾರ ಜಿಲ್ಲೆಗೆ ಬೀಳ್ಕೊಡಲಾಯಿತು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಬಸ್ ನಿಲ್ದಾಣದಲ್ಲಿ ಮುಂಜಾನೆ ನರಿಮರಿಯೊಂದು ಪತ್ತೆಯಾಗಿದೆ. ಗ್ರಾಮದ ನಿವಾಸಿ ಸಾಲಿ ಮುನಿರಾಜು ಎಂಬುವರು ಮುಂಜಾನೆ ವಾಕಿಂಗ್ಗೆ ಹೋಗುವಾಗ ಶ್ವಾನಗಳ ಹಿಂಡು ಈ ಪುಟ್ಟ ನರಿಮರಿ ಮೇಲೆ ದಾಳಿ ಮಾಡಿರುವುದನ್ನು ನೋಡಿ ಕೂಡಲೇ ಎಚ್ಚೆತ್ತುಕೊಂಡು ಅದನ್ನು ರಕ್ಷಿಸಿ ಆರೈಕೆ ಮಾಡಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ತಿಳಿಸಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಉಪ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ನರಿಮರಿಯನ್ನು ವಶಕ್ಕೆ ಪಡೆದು ಕಾಡು ಪ್ರಾಣಿಯನ್ನು ರಕ್ಷಿಸಿದ ಮುನಿರಾಜು, ಶ್ರೀಧರ್, ನಾಗರಾಜು ಅವರಿಗೆ ಕೃತಜ್ಞತೆ ತಿಳಿಸಿದರು. ಹಾಗೂ ನರಿಮರಿಗೆ ಸೂಕ್ತ ಚಿಕಿತ್ಸೆ ಒದಗಿಸುವ ಸಲುವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು. ಮುನ್ರಾಜ್ ಸಾಲಿ ಅವರು ನಾಯಿಗಳಿಂದ ಕಾಡು ಪ್ರಾಣಿಯನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚೇಳೂರಿಗೆ ಕನ್ನಡ ಜ್ಯೋತಿ ರಥಯಾತ್ರೆ ಆಗಮಿಸಿತು. ಅಂಗನವಾಡಿ ಕಾರ್ಯಕರ್ತೆಯರು ಪೂರ್ಣಕುಂಭ ಕಳಶದೊಂದಿಗೆ ಕನ್ನಡದ ಜ್ಯೋತಿ ರಥವನ್ನು ಶಿಡ್ಲಘಟ್ಟ ತಾಲೂಕಿನ ಎಗವ ಬಸಾಪುರ ಸಮೀಪದ ಗಡಿಯಿಂದ ಬರಮಾಡಿಕೊಂಡರು. ರಥಕ್ಕೆ ಹೂಗಳನ್ನು ಚೆಲ್ಲುತ್ತಾ ಭವ್ಯ ಸ್ವಾಗತದೊಂದಿಗೆ ಪಟ್ಟಣದೊಳಗೆ ಬರಮಾಡಿಕೊಂಡರು.
ಸಂದರ್ಭದಲ್ಲಿ ಚೇಳೂರು ತಾಲೂಕು ಪ್ರಭಾರಿ ಉಪ ತಹಸೀಲ್ದಾರ್ ಎಂಎನ್ ಈಶ್ವರಪ್ಪ, ಕೃಷಿ ಅಧಿಕಾರಿ ಗಂಗಾಧರ್, ಕಂದಾಯ ಆಡಳಿತಾಧಿಕಾರಿ ವೆಂಕಟೇಶ್ ರಂಜಿತಾ, ಅಂಗನವಾಡಿ ಇಲಾಖೆಯ ಈರಮ್ಮ, ಗ್ರಾಮ ಪಂಚಾಯಿತಿ ಪಿಡಿಒ ಕೆ ವೆಂಕಟಚಲಾಪತಿ, ಅಧ್ಯಕ್ಷೆ ಕೌಸರ್ ಮತ್ತಿತರರು ಇದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಗುಂಡಿಗಳು ನಿರ್ಮಾಣ, ತಲೆಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸ್ವಂತ ಹಣದಿಂದಲೇ ರಸ್ತೆ ದುರಸ್ತಿ ಮಾಡಿಸಿದ ಗ್ರಾಮಸ್ಥರು. ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿ, ಕಂಡುಬಂದ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ, ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟ ಅಧಿಕಾರಿಗಳು. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿಥಿಲಗೊಂಡಿದ್ದ ಹಳೆಯ ರಥ, ದಾನಿಯೊಬ್ಬರ ಆಶಯದಂತೆ ಹೊಸ ರಥ ನಿರ್ಮಾಣ, ದೇವಾಲಯ ತಲುಪಿದ ನೂತನ ಬ್ರಹ್ಮರಥ. ಕಸದಲ್ಲಿ ಕಂಡುಬಂದ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರ, ದಲಿತ ಪರ ಸಂಘಟನೆಗಳಿಂದ ಖಂಡನೆ, ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.